ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಆ್ಯಂಡ್ ಇವತ್ತಿನ ಕ್ಲಾಸ್ ಬಂದು ಈ 8ನೇ ತರಗತಿನಲ್ಲಿ ಬರುತ್ತೆ 5ನೇ ಅಧ್ಯಾಯ ಸನಾತನ ಧರ್ಮದ ಬಗ್ಗೆ ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಗುಡ್ ಆಫ್ಟರ್ನೂನ್ ಎವ್ರಿವನ್. ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಓಂ ಶಾಂತಿ ಶಾಂತಿ ಅಂತ ಕೊಟ್ಟಿದ್ದಾರೆ. ಈ ಶ್ಲೋಕ ನಾವು ಬೇರೆ ಎಲ್ಲಾದರೂ ಸಹ ಕೇಳಿರ್ತೀವಿ, ಬಟ್ ಇದರ ಅರ್ಥ ಗೊತ್ತಿರೋದಿಲ್ಲ. ಇದರ ಅರ್ಥ ಏನಂದರೆ, ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ರೋಗಾದಿ ಚಿಂತನೆಗಳಿಂದ ಮುಕ್ತರಾಗಲಿ, ಎಲ್ಲರೂ ಶುಭವನ್ನೇ ಕಾಣುವಂತಾಗಲಿ, ಯಾರೂ ದುಃಖಿತರಾಗದೇ ಇರಲಿ, ಜಗತ್ತಿನ ಸರ್ವ ಜೀವರಾಶಿಗಳಿಗೂ ಎಂದೆಂದೂ ಸದಾ ಸುಖ ಶಾಂತಿ ನೆಮ್ಮದಿಗಳೇ ಇರಲಿ ಅಂತ ಈ ಶ್ಲೋಕದ ಅರ್ಥ ಆಗುತ್ತೆ. ಇಂಥ ಲೋಕೋತ್ತರವಾದ ಅದ್ಭುತ ಚಿಂತನೆಯೇ ಸನಾತನ ಧರ್ಮದ ಜೀವಾಳವಾಗಿದೆ. ನೋಡಿ, ಸನಾತನ ಧರ್ಮದ ಜೀವಾಳ ಏನು? ಈ ಲೋಕೋತ್ತರವಾದ ಅದ್ಭುತ ಚಿಂತನೆಯೇ ಸನಾತನ ಧರ್ಮದ ಜೀವಾಳ. ಸನಾತನ ಎಂದರೆ ಅತಿ ಪ್ರಾಚೀನ, ಹಾಗೆಯೇ ನಿತ್ಯ ನೂತನ ಎಂಬ ಅರ್ಥವಿದೆ. ನೋಡಿ, ಅರ್ಥ ಕೇಳ್ತಾರೆ, ಸನಾತನ ಎಂದರೆ ಅರ್ಥ ಏನು ಅಂತ. ಇದು ಅತಿ ಪ್ರಾಚೀನ ಹಾಗೆಯೇ ನಿತ್ಯ ನೂತನ ಎಂಬ ಅರ್ಥ ಇದಕ್ಕೆ ಇದೆ. ಅಂದರೆ ಚಿರಂತನ, ಶಾಶ್ವತ ಎಂದು ಕೂಡ ಅರ್ಥ ಆಗುತ್ತೆ. ಸನಾತನ ಧರ್ಮವು ಭಾರತದಲ್ಲಿ ಹುಟ್ಟಿ ಬೆಳೆಯಿತು. ಎಲ್ಲಿ ಹುಟ್ಟಿ ಬೆಳೆಯುತ್ತೆ? ಭಾರತದಲ್ಲಿ. ಇದನ್ನೇ ಹಿಂದೂ ಧರ್ಮ ಅಂತ ಈಗ ಭಾವಿಸಲಾಗಿದೆ. ನೋಡಿ, ನೆಕ್ಸ್ಟು ಸನಾತನ ಧರ್ಮದ ಆಕರಗಳನ್ನು ನೋಡ್ತಾ ಹೋಗೋಣ. ಶ್ರುತಿಗಳಂತ ಬರುತ್ತೆ. ಸನಾತನ ಧರ್ಮಕ್ಕೆ ವೇದವೇ ಪ್ರಮುಖ ಆಕಾರವಾಗಿದೆ. ಯಾವುದು? ವೇದ. ವೇದ ಶಬ್ದದ ಅರ್ಥ ತಿಳುವಳಿಕೆ. ಭಾರತದ ಆರ್ಷೇಯವಾದ ಧಾರ್ಮಿಕ ಸಾಹಿತ್ಯದಲ್ಲಿ ವೇದಗಳೇ ಅತಿ ಪ್ರಾಚೀನ ಮತ್ತು ಬಹುಮುಖ್ಯವಾಗಿದೆ. ಭಾರತದ ಆರ್ಷೇಯವಾದ ಧಾರ್ಮಿಕ ಸಾಹಿತ್ಯದಲ್ಲಿ ವೇದಗಳೇ ಅತ್ಯಂತ ಪ್ರಾಚೀನ ಮತ್ತು ಪ್ರಾಮುಖ್ಯವಾಗಿದ್ದರೆ, ಋಷಿಗಳು ಕೇಳಿ ತಿಳಿದ ಜ್ಞಾನ ಎಂಬ ಅರ್ಥದಲ್ಲೂ ಲಿಪಿಯ ಸಹಾಯವಿಲ್ಲದೆ ಗುರು ಶಿಷ್ಯ ಪರಂಪರೆಯಲ್ಲಿ ಉಳಿದು ಬಂದಿದ್ದ ಎಂಬರ್ಥದಲ್ಲೂ ವೇದಗಳು ಶ್ರುತಿಗಳು ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಪ್ರಾಚೀನ ಕಾಲದಲ್ಲಿ ಲಭ್ಯವಿದ್ದ ಅಪಾರವಾದ ವೇದರಾಶಿಯನ್ನು ಮಾನವ ಆಯುಷ್ಯನ ಮಿತಿಯಲ್ಲಿ ಪೂರ್ಣವಾಗಿ ಅಧ್ಯಯನ ಮಾಡಲು ಮತ್ತು ಶಿಷ್ಯರಿಗೆ ಕಲಿಸಲು ಸಾಧ್ಯವಿರಲಿಲ್ಲ. ಆದ್ದರಿಂದ ಕೃಷ್ಣದ್ವೈಪಾಯನರೆಂಬ ಋಷಿಗಳು ಅಗಾಧ ವೇದಮಂತ್ರ ಸಮೂಹವನ್ನು ವಿಭಜನೆ ಅಂದರೆ ವ್ಯಾಸ ಅಂತರ್ಥ, ವಿಭಜನೆ ಮಾಡಿ ವೇದವ್ಯಾಸರೆನಿಸಿಕೊಂಡರು. ಈಗ ಲಭ್ಯವಿರುವ 4 ವೇದಗಳೆಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಇವು ತುಂಬ ಇಂಪಾರ್ಟೆಂಟ್ ಆಗ್ತವೆ. 4 ವೇದಗಳು ಯಾವ್ಯಾವು? ಋಗ್ವೇದ, ಯಜುರ್ವೇದ, ಆಮೇಲೆ ಸಾಮವೇದ, ಅಥರ್ವಣ ವೇದ. ಸಾಮವೇದವನ್ನು ಸಂಗೀತ ವೇದ ಅಂತಲೂ ಕರೀತಾರೆ. ಪ್ರತಿಯೊಂದು ವೇದಕ್ಕೂ 4 ಸ್ಕಂದಗಳು ಅರ್ಥಾತ್ ವಿಭಾಗಗಳು ಇದ್ದಾವೆ. ಅವು ಮುಂದಿನಂತೆ ಸೂಚಿಸಲಾಗಿದೆ. ಈ ಪ್ರತಿಯೊಂದು ವೇದಕ್ಕೂ ಏನಿದೆ? 4 ಸ್ಕಂದಗಳು ಇದ್ದಾವೆ. ಸಂಹಿತೆ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ತು ಅಂತ ಬರ್ತವೆ. ಪ್ರಕೃತಿ ಶಕ್ತಿಗಳಿಗೆ ಮೂರ್ತ ರೂಪ ನೀಡಿ ಅವುಗಳನ್ನು ಸ್ತುತಿಸುವ ಭಿನ್ನ ಭಿನ್ನ ಛಂದಸ್ಸುಗಳಲ್ಲಿರುವ ಮಂತ್ರಗಳಾಗಿದ್ದಾವೆ. ಇವು ವಿವಿಧ ದೇವತೆಗಳ ಸ್ತೋತ್ರಗಳನ್ನು ಒಳಗೊಂಡಿರ್ತವೆ. ಸಂಹಿತೆಗಳೇನು? ಪ್ರಕೃತಿ ಶಕ್ತಿಗಳಿಗೆ ಮೂರ್ತ ರೂಪ ನೀಡಿ ಅವುಗಳನ್ನು ಸ್ತುತಿಸುವ ಭಿನ್ನ ಭಿನ್ನ ಛಂದಸ್ಸುಗಳಲ್ಲಿರುವ ಮಂತ್ರಗಳೇ ಸಂಹಿತೆಗಳಾಗಿದ್ದಾವೆ. ಇವೇನಾಗಿದ್ದಾವೆ? ವಿವಿಧ ದೇವತೆಗಳ ಸ್ತೋತ್ರಗಳನ್ನು ಸಹ ಒಳಗೊಂಡಿದೆ. ಬ್ರಾಹ್ಮಣ ಅಂದ್ರೇನು? ಯಜ್ಞ ಆಚರಣೆಯ ವಿಧಿವಿಧಾನಗಳನ್ನು ತಿಳಿಸುವ ವೇದ ಭಾಗನೇ ಬ್ರಾಹ್ಮಣ ಆಗಿದೆ. ಬಹುತೇಕವಾಗಿ ಗದ್ಯದಲ್ಲಿ ಇವೆ. ನೆಕ್ಸ್ಟ್ ಅರಣ್ಯಕ ಬರುತ್ತೆ. ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರಾರ್ಥಗಳನ್ನು ವಿಶದಪಡಿಸುವ ಭಾಗನೇ ಅರಣ್ಯಕವಾಗಿದೆ. ನೆಕ್ಸ್ಟ್ ಉಪನಿಷತ್ತು ಬರುತ್ತೆ. ವಿಶ್ವ ಸೃಷ್ಟಿಕರ್ತ ಮತ್ತು ಮನುಷ್ಯನ ಇರುವಿಕೆಯ ಕುರಿತು ತಾತ್ವಿಕ ಜಿಜ್ಞಾಸೆ. ಬಹುತೇಕವಾಗಿ ಇವು ಗುರು ಶಿಷ್ಯರ ಸಂವಾದ ರೂಪದಲ್ಲಿ ಇದ್ದಾವೆ. ಓಕೆ, ಉಪನಿಷತ್ತುಗಳು. ನೆಕ್ಸ್ಟ್ ವೇದ ಸ್ಕಂದಗಳಲ್ಲಿ ಉಪನಿಷತ್ತುಗಳು ವಿಶೇಷ ಮಹತ್ವವನ್ನು ಪಡೆದಿವೆ. ಸಂಹಿತೆ, ಬ್ರಾಹ್ಮಣ, ಅರಣ್ಯಕಗಳು ಪ್ರಧಾನವಾಗಿ ಕರ್ಮದ ವಿವೇಚನೆಯಲ್ಲಿ ತೊಡಗಿದರೆ ಉಪನಿಷತ್ತುಗಳು ಜ್ಞಾನದ ವಿವೇಚನೆಯಲ್ಲಿ ತೊಡಗಿರ್ತವೆ. ನೋಡಿ, ವೇದ ಸ್ಕಂದಗಳಲ್ಲಿ ಉಪನಿಷತ್ತುಗಳು ವಿಶೇಷ ಮಹತ್ವವನ್ನು ಪಡೆದಿದ್ದರೆ
ಸಂಹಿತೆ, ಬ್ರಾಹ್ಮಣ, ಅರಣ್ಯಕಗಳು ಪ್ರಧಾನವಾಗಿ ಕರ್ಮದ ವಿವೇಚನೆಯಲ್ಲಿ ತೊಡಗಿದರೆ ಉಪನಿಷತ್ತುಗಳು ಜ್ಞಾನದ ವಿವೇಚನೆಯಲ್ಲಿ ತೊಡಗುತ್ತವೆ. ಮನುಷ್ಯನ ಜ್ಞಾನವನ್ನು ಕಳೆಯಲು ಸಮರ್ಥವಾದ ಅಲೌಕಿಕ ಸತ್ಯದ ಜ್ಞಾನವನ್ನು ಪ್ರತಿಪಾದಿಸುತ್ತವೆ. ಬೃಹದಾರಣ್ಯಕ ಉಪನಿಷತ್ತಿನ ಈ ಶ್ಲೋಕವನ್ನು ಉದಾಹರಣೆಗಾಗಿ ಗಮನಿಸಬಹುದು. ಯಾವುದು ಉದಾಹರಣೆಗೆ? ಬೃಹದಾರಣ್ಯಕವನ್ನು ಉದಾಹರಣೆಗಾಗಿ ನಾವು ಗಮನಿಸಬಹುದು ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಶ್ಲೋಕ ಬರುತ್ತೆ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತ್ಯುಂಗಮಯ ಓಂ ಶಾಂತಿ 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 ಅಂತ ಕೊಟ್ಟಿದ್ದಾರೆ. ನಾವು ಇದು ಸ್ಕೂಲಲ್ಲಿ ಇರಬೇಕಾದ್ರೆ ತುಂಬಾ ಹೇಳ್ತಾ ಇದ್ವಿ ಅಲ್ಲ ಇದು, ಬಟ್ ಇದರ ಅರ್ಥ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಉದಾತ್ತ ಚಿಂತನೆಯ ಈ ಪ್ರಾರ್ಥನೆಯ ಸಂದೇಶವೆಂದರೆ ಅಸತ್ಯದಿಂದ ಶಾಶ್ವತ ಸತ್ಯದೆಡೆಗೆ ನಡೆಸು, ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಸು, ಸಾವಿನಿಂದ ಅಮರತ್ವದೆಡೆಗೆ ನಡೆಸು ಎಂಬುದು ಇದರ ಅರ್ಥ ಆಗುತ್ತೆ. ಎಲ್ಲ ಬಗೆಯ ಸಂಕುಚಿತತೆಗಳನ್ನು ಮೀರಿದ ಬದುಕೊಂದನ್ನು ರೂಪಿಸಿಕೊಳ್ಳಬೇಕೆನ್ನುವ ಮಹೋನ್ನತ ಚಿಂತನೆ ಮತ್ತು ಆಶಯ ಈ ಪ್ರಾರ್ಥನೆಯಲ್ಲಿದೆ. ಅಂದರೆ ನಮ್ಮ ಬದುಕು ಹಸಿರಾಗಿರಲಿ, ಆಮೇಲೆ ನಮ್ಮ ಬದುಕು ರೂಪಿಸಿಕೊಳ್ಳೋದಕ್ಕೆ ಉತ್ತಮವಾದ ಜ್ಞಾನ ನಮಗೆ ಸಿಗಲಿ ಅನ್ನೋದು ಈ ಶ್ಲೋಕದ ಅರ್ಥ ಆಗುತ್ತೆ ನೋಡಿ. ನೆಕ್ಸ್ಟು ಸ್ಮೃತಿಗಳು ಬರ್ತವೆ. ಸ್ಮೃತಿ ಎಂದರೆ ಜ್ಞಾಪಿಸಿಕೊಂಡಿದ್ದು ಎಂದು ಅರ್ಥ ಆಗುತ್ತೆ. ಜ್ಞಾಪಿಸಿಕೊಂಡಿದ್ದು. ವೇದೋತ್ತರ ಕಾಲದ ಈ ರಚನೆಗಳು ವೇದೋಪನಿಷತ್ತುಗಳನ್ನು ನೆನಪಿಸುತ್ತವೆ ಎಂದು ಅವನ್ನು ಸ್ಮೃತಿ ಅಂತ ಕರೀತಾರೆ. ಸಮಾಜದ, ಅದರಲ್ಲಿನ ವ್ಯಕ್ತಿಗಳ ದೈನಂದಿನ ಲೌಕಿಕ ಬದುಕಿನ ರೀತಿ ನೀತಿಗಳನ್ನು, ನಡೆ ನಿಯಮಾವಳಿಗಳನ್ನು ವಿಧಿಸುವ ಇವುಗಳನ್ನು ಧರ್ಮಸೂತ್ರಗಳೆಂದು ಸಹ ಕರೆಯುತ್ತಾರೆ. ಪ್ರಮುಖವಾದ 18 ಸ್ಮೃತಿಗಳಿದ್ದರೂ ಅವುಗಳಲ್ಲಿ ಅತ್ಯಂತ ಪ್ರಾಚೀನವೂ ಪ್ರಭಾವಶಾಲಿಯೂ ಆದುದು ಮನುಸ್ಮೃತಿ ಅನ್ನೋದು ನೆನಪಲ್ಲಿರಲಿ. ಇದು ಸುಮಾರು 2000 ವರ್ಷಗಳ ಕಾಲ ಸನಾತನ ಧರ್ಮದ ನಿಯಾಮಕ ಗ್ರಂಥವೆಂದು ಮನ್ನಣೆ ಪಡೆದಿದೆ. ಆದರೂ ಅದು ಮಂಡಿಸುವ ಶ್ರೇಣೀಕೃತ ಲೋಕದೃಷ್ಟಿಯನ್ನು ಇಂದು ಯಾರೂ ಸಹ ಒಪ್ಪಿಕೊಳ್ಳುವುದಿಲ್ಲ. ಬದಲಿಗೆ ನಮ್ಮ ಸಂವಿಧಾನವೇ ನಮ್ಮ ಸಾಮಾಜಿಕ ಲೋಕದೃಷ್ಟಿ ಮಾನವೀಯ ಗ್ರಂಥ ಆಗಿದೆ. ಸಾಂಪ್ರದಾಯಿಕವಾಗಿ ಧರ್ಮಸೂತ್ರಗಳೊಂದಿಗೆ ವೇದಾಂಗ, ಪುರಾಣ, ಇತಿಹಾಸ ಹಾಗೂ ದರ್ಶನಗಳನ್ನು ಸ್ಮೃತಿಯಲ್ಲಿ ಸೇರಿಸುವ ವಾಡಿಕೆ ಇದೆ. ನೆಕ್ಸ್ಟ್ ವೇದಾಂಗ ಬರುತ್ತೆ. ವೇದಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ವೇದಾಂಗಗಳಾಗಿದ್ದಾವೆ. ವೇದಾಂಗಗಳು ಯಾವುವು ಅಂತ ಕೇಳಿದಾಗ, ವೇದಗಳ ಉಚ್ಚಾರ ಮತ್ತು ಉಪಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳನ್ನೇ ವೇದಾಂಗಗಳು ಆಗಿದ್ದಾವೆ. ವೇದದ ಶಿಕ್ಷಾ ಅಂದರೆ ಉಚ್ಚಾರಣೆ, ಕಲ್ಪ ಅಂತಂದರೆ ಯಜ್ಞ ವಿಧಾನ, ನಿರುಕ್ತ ಅಂದರೆ ಶಬ್ದದ ನಿರ್ಣಯಶಾಸ್ತ್ರ, ಜ್ಯೋತಿಷ್ಯ, ವ್ಯಾಕರಣ ಮತ್ತು ಛಂದಸ್ಸು ಇವುಗಳು ವೇದಾಂಗಗಳಾಗಿದ್ದಾವೆ. ವೇದಾಂಗಗಳು ಯಾವುವು ಅಂತ ಕೇಳಿದಾಗ ಇವುಗಳೆಲ್ಲ ಬರಿಬೇಕು. ಶಿಕ್ಷಾ ಅಂದರೆ ಉಚ್ಚಾರಣೆ, ಕಲ್ಪ ಅಂತಂದರೆ ಯಜ್ಞ ವಿಧಾನ, ನಿರುಕ್ತ ಅಂತಂದರೆ ಶಬ್ದದ ನಿರ್ಣಯ ಶಾಸ್ತ್ರ, ಆಮೇಲೆ ಜ್ಯೋತಿಷ್ಯ, ವ್ಯಾಕರಣ, ಛಂದಸ್ಸು ಇವುಗಳೆಲ್ಲ ವೇದಾಂಗಗಳಾಗಿದ್ದಾವೆ ಅಂತ ಬರಿಬೇಕು. ಎಲ್ಲ ವೇದಾಂಗಗಳಿಗೂ ಆಚಾರ್ಯ ಪರಂಪರೆಯ ಇತಿಹಾಸಗಳು ಸಹ ಇದ್ದಾವೆ. ನೆಕ್ಸ್ಟು ಇತಿಹಾಸ ಮತ್ತು ಪುರಾಣ ಬರುತ್ತೆ. ರಾಮಾಯಣ ಮತ್ತು ಮಹಾಭಾರತ ಭಾರತದ ಶ್ರೇಷ್ಠ ಮಹಾಕಾವ್ಯಗಳಾಗಿದ್ದಾವೆ. ಇವುಗಳಲ್ಲಿ ಅಡಕವಾಗಿರುವ ಅಸಂಖ್ಯ ಸಂವಾದಗಳು ಹಾಗೂ ಉಪಕಥೆಗಳಲ್ಲಿ ನೈತಿಕ ಹಾಗೂ ಧಾರ್ಮಿಕ ಪ್ರಶ್ನೆಗಳು ಚರ್ಚೆ ಕಂಡುಬರುತ್ತವೆ. ಅಂದರೆ ಏನು ಮಹಾಕಾವ್ಯಗಳಿದಾವಲ್ಲ ನಮ್ಮ ಭಾರತದ್ದು, ರಾಮಾಯಣ ಮತ್ತು ಮಹಾಭಾರತ, ಇವುಗಳಲ್ಲಿ ಅಸಂಖ್ಯಾತ ಸಂವಾದಗಳು ಹಾಗೂ ಉಪಕಥೆಗಳಲ್ಲಿ ನೈತಿಕ ಮತ್ತು ಧಾರ್ಮಿಕ ಪ್ರಶ್ನೆಗಳು ಚರ್ಚೆಗಳಲ್ಲಿ ಕಂಡುಬರುತ್ತೆ. ಈ ಕಾವ್ಯಗಳು ಇಂದಿಗೂ ಮೌಲ್ಯಗಳ ಮಾರ್ಗದರ್ಶಿಯಾಗಿವೆ. ಭಾರತದ ದೇಶ ಭಾಷೆಗಳಲ್ಲಿ ರಾಮಾಯಣ ಮಹಾಭಾರತಗಳನ್ನು ಹಲವು ಬಗೆಗಳಲ್ಲಿ ಮರುನಿರೂಪಿಸಲಾಗಿದೆ. ಅಂದರೆ ಹಲವು ಬಗೆಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತಗಳನ್ನು ಮರುನಿರೂಪಿಸ್ತಾ ಬಂದಿದೆ. 18 ಪುರಾಣಗಳು, ಅಷ್ಟೇ ಸಂಖ್ಯೆಯ ಉಪಪುರಾಣಗಳು, ದೇವತೆಗಳ ಕಥೆ ಮತ್ತು ಅರಸರ ವಂಶಾವಳಿ, ಪೂಜೆ, ಆಚರಣೆ, ಆರಾಧನೆ, ಮಾರ್ಗಸೂಚಿಗಳನ್ನು ಸಹ ಇಲ್ಲಿ ಒಳಗೊಂಡಿದೆ. ನೆಕ್ಸ್ಟ್ ದರ್ಶನಗಳಂತ ಬರುತ್ತೆ.
ದರ್ಶನಗಳು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳೆನಿಸಿವೆ. ಪ್ರಮುಖ ದರ್ಶನಗಳು 6 ಇದ್ದಾವೆ. 6 ಯಾವ್ಯಾವಂದರೆ ನ್ಯಾಯ, ವೈಶಿಷ್ಟ್ಯ, ಯೋಗ, ಸಾಂಖ್ಯ, ಪೂರ್ವಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಅಂತೇಳಿ 6 ದರ್ಶನಗಳಿದ್ದಾವೆ. ಇವುಗಳನ್ನು ಆಸ್ತಿಕ ಮತ್ತು ನಾಸ್ತಿಕ ಎಂಬ 2 ಗುಂಪು ಮಾಡುವ ಕ್ರಮವಿದೆ. ಇವುಗಳನ್ನೇನು ಆಸ್ತಿಕ ಮತ್ತು ನಾಸ್ತಿಕ ಅಂತೇಳಿ 2 ಗುಂಪುಗಳನ್ನಾಗಿ ಮಾಡ್ತಾರೆ. ವೇದಗಳನ್ನು ಪ್ರಮಾಣವೆಂದು ಒಪ್ಪದಿದ್ದರೆ ಅದು ನಾಸ್ತಿಕ. ಅಂದರೆ ವೇದಗಳನ್ನು ಯಾರು ಒಪ್ಪೋದಿಲ್ವೋ ಅವರು ಅದನ್ನು ನಾಸ್ತಿಕ ಅಂತ ಕರೀತಾರೆ. ಜೈನ, ಬೌದ್ಧ ಹಾಗೂ ಚಾರ್ವಾಕ ಇವು ಅವೈದಿಕ ನಾಸ್ತಿಕ ದರ್ಶನಗಳಾಗಿದ್ದಾವೆ. ಉಳಿದವು ವೇದಗಳನ್ನು ಪ್ರಮಾಣವೆಂದು ಒಪ್ಪುವ ಆಸ್ತಿಕ ದರ್ಶನಗಳು ಆಗಿದ್ದಾವೆ. ನೋಡಿ, ನಾಸ್ತಿಕ ದರ್ಶನಗಳು ಯಾವ್ಯಾವ ಅಂತ ನೆನಪಲ್ಲಿಟ್ಕೊಳ್ರಿ. ಜೈನ, ಬೌದ್ಧ ಹಾಗೂ ಚಾರ್ವಾಕ ಇವೇನು ಅವೈದಿಕ ನಾಸ್ತಿಕ ದರ್ಶನಗಳಾದರೆ ಉಳಿದ ವೇದಗಳೇನಾಗಿದ್ದಾವೆ ಆಸ್ತಿಕ ದರ್ಶನಗಳು ಆಗಿದ್ದಾವೆ. ಆಸ್ತಿಕ ನಾಸ್ತಿಕ ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ಸೊ ಕರೆಕ್ಟಾಗಿ ನೋಡ್ಕೊಳ್ರಿ. ಓಕೆ, ನೆಕ್ಸ್ಟು ವಿಗ್ರಹಾರಾಧನೆ. ವೇದಗಳಲ್ಲಿ ಬ್ರಹ್ಮವನ್ನು ಸಗುಣ ಮತ್ತು ನಿರ್ಗುಣ ಎಂದು ಇಬ್ಬಗೆಯಾಗಿ ಗಣಿಸಿದೆ. ನಾಮ ಅಂದರೆ ಹೆಸರು, ರೂಪ ಅಂದರೆ ಆಕೃತಿ, ಇವುಗಳನ್ನು ಹೊಂದಿರುವುದು ಸಗುಣ. ನಾಮ ಆಮೇಲೆ ರೂಪ ಹೊಂದಿರುವುದನ್ನು ಸಗುಣ ಅಂತ ಕರೀತಾರೆ. ಅವನ್ನು ಮೀರಿದ್ದು ನಿರ್ಗುಣ. ಈ ನಾಮ ಮತ್ತು ಆಕೃತಿಯನ್ನು ಮೀರಿ ಏನಿರುತ್ತೆ ಅದಕ್ಕೆ ನಿರ್ಗುಣ ಅಂತ ಕರೀತಾರೆ. ಹೆಸರು ಮತ್ತು ಆಕೃತಿಗಳನ್ನು ಹೊತ್ತ ದೇವತೆಗಳ ಆರಾಧನೆ ವೇದಗಳಲ್ಲಿಯೇ ಕಂಡುಬರುತ್ತದೆ. ವೇದಗಳನ್ನು ಒಪ್ಪಿಕೊಂಡು ಆಸ್ತಿಕ ಶಾಖೆಯಾಗಿ ಬೆಳೆದು ಬಂದ ಆಗಮ ಸಾಹಿತ್ಯವು ದೇವರ ವಿಗ್ರಹಾರಾಧನೆಗೆ ಹೆಚ್ಚಿನ ಅವಕಾಶ ಕಲ್ಪಿಸಿತು. ನೋಡಿ, ಇದ್ಯಾವುದು ಆಸ್ತಿಕ ಏನು ಬೆಳೆದು ಬರುತ್ತಲ್ಲ, ಈ ಆಸ್ತಿಕ ಬೆಳೆದು ಬಂದ ಆಗಮ ಸಾಹಿತ್ಯವು ಏನಾಗುತ್ತೆ ದೇವರ ವಿಗ್ರಹಾರಾಧನೆಗೆ ಅವಕಾಶ ಕಲ್ಪಿಸುತ್ತೆ. ಈಗೇನು ಗುಡಿಗಳಲ್ಲಿ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡ್ತಾರಲ್ಲ ಅದಕ್ಕೆ ಅವಕಾಶವನ್ನು ಕಲ್ಪಿಸುತ್ತೆ. ವೈಷ್ಣವ, ಶೈವ ಹಾಗೂ ಶಾಕ್ತ ಈ 3 ಪ್ರಮುಖ ಆಗಮ ಶಾಖೆಗಳಾಗಿದ್ದಾವೆ. ಆಗಮ ಶಾಖೆಗಳು ಯಾವಂದಾಗ ನೆನಪಲ್ಲಿ ಇಟ್ಕೊಳ್ರಿ. ವೈಷ್ಣವ, ಶೈವ ಹಾಗೂ ಶಾಕ್ತ ಇವು ಆಗಮ ಶಾಖೆಗಳಾಗಿದ್ದಾವೆ. ಇಷ್ಟು ವಿಸ್ತಾರವು ವೈವಿಧ್ಯಪೂರ್ಣವು ಆಕಾರಗಳಿಂದ ರೂಪಿತವಾದ ಸನಾತನ ಧರ್ಮವು ತಾತ್ವಿಕವಾಗಿ ಬಹುತ್ವವನ್ನು ಒಪ್ಪುತ್ತದೆ, ವೈವಿಧ್ಯತೆಯನ್ನು ಪುರಸ್ಕರಿಸುತ್ತದೆ ಹಾಗೂ ಭಿನ್ನ ಮತಗಳಿಗೆ ಅವಕಾಶವನ್ನು ನೀಡುತ್ತದೆ. ಆನೋ ಭದ್ರ ಕ್ರತವೋ ಯಂತು ವಿಶತಃ ಅಂತ ಎಂಬ ವೇದ ಮಂತ್ರ ಸೂಚಿಸುವಂತೆ, ಈ ವೇದ ಮಂತ್ರ ಏನು ಸೂಚಿಸುತ್ತೆ? ವಿಶ್ವದ ಎಲ್ಲ ಕಡೆಗಳಿಂದಲೂ ಒಳ್ಳೆಯ ಸಂಗತಿಗಳು ನಮ್ಮೆಡೆಗೆ ಹರಿದು ಬರಲಿ ಎಂಬುದೇ ಸನಾತನ ಧರ್ಮದ ಆಶಯವಾಗಿದೆ. ಏನು ಇಲ್ಲಿ ಆ ಶ್ಲೋಕ ಇನ್ನೊಂದ್ಸರಿ ನೋಡ್ಕೊಂಡು ಬಿಡೋಣ. ಆನೋ ಭದ್ರ ಕ್ರತವೋ ಯಂತು ವಿಶತಃ ಅಂದರೆ ವಿಶ್ವದ ಎಲ್ಲ ಕಡೆಗಳಿಂದಲೂ ಒಳ್ಳೆಯ ಸಂಗತಿಗಳು ನಮ್ಮ ಕಡೆಗೆ ಬರಲಿ, ಹರಿದು ಬರಲಿ ಅನ್ನೋದು ಈ ಶ್ಲೋಕದ ಅರ್ಥ ಆಗುತ್ತೆ ಎಂಬುದೇ ಸನಾತನ ಧರ್ಮದ ಆಶಯವಾಗಿದೆ. ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದ ಕೊನೆಯ ದಿನ ನೀಡಿದ ಉಪನ್ಯಾಸದಲ್ಲಿ, ಅಂದರೆ 1893ರಲ್ಲಿ ಚಿಕಾಗೋ ಸಮ್ಮೇಳನ ನಡೀತದಲ್ಲ ಅದು ಕೊನೆಯ ದಿನ 27ನೇ ತಾರೀಕು ಸೆಪ್ಟೆಂಬರ್ 27ನೇ ತಾರೀಕು ಹೇಳಿದ ಮುಂದಿನ ಮಾತುಗಳು ಸರ್ವ ಧರ್ಮಗಳಿಗೂ ಸದಾ ಆದರ್ಶಪ್ರಾಯವಾಗಿವೆ. ಸಂಘರ್ಷವಲ್ಲ ಸೌಹಾರ್ದ, ವಿನಾಶವಲ್ಲ ಸ್ವೀಕಾರ, ವೈಮನಸ್ಯವಲ್ಲ ಸಾಮರಸ್ಯ ಮತ್ತು ಶಾಂತಿ ಅಂತ ಹೇಳಿರ್ತಾರೆ ಸ್ವಾಮಿ ವಿವೇಕಾನಂದರು. ಈ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ನಡೀತದಲ್ಲ ಸೆಪ್ಟೆಂಬರ್ 27ನೇ ತಾರೀಕು ಆವಾಗ ಹೇಳ್ತಾರೆ ನೋಡಿ. ಓಕೆ, ಬಿಟ್ಟ ಸ್ಥಳಗಳು ತುಂಬಿರಿ ಅಂತ ಕೊಟ್ಟಿದ್ದಾರೆ ಕ್ವಶನ್ಸು. ಇವುಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಬಂದು ವೇದ ಶಬ್ದದ ಅರ್ಥ ಅಂತ ಕೊಟ್ಟಿದ್ದಾರೆ. ವೇದ ಶಬ್ದದ ಅರ್ಥ ಏನಾಗುತ್ತೆ ಅಂತ ಕೇಳಿದ್ದಾರೆ. ತಿಳಿವಳಿಕೆ ಆಗುತ್ತೆ ನೋಡಿ. ವೇದ ಅಂದರೆ ತಿಳಿವಳಿಕೆ ಅಂತ ಅರ್ಥ ಆಗುತ್ತೆ. ಉಪನಿಷತ್ತು ಬಹುತೇಕವಾಗಿ ಗುರು ಶಿಷ್ಯ ಸಂವಾದ ರೂಪದಲ್ಲಿ ಇದ್ದಾವೆ. ಓಕೆ, ನೆಕ್ಸ್ಟು ವೇದಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಅವುಗಳು ವೇದಾಂಗಗಳಾಗ್ತವೆ.
ನೆಕ್ಸ್ಟು ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಅದು ಎಲ್ರಿಗೂ ಗೊತ್ತಿರುತ್ತೆ, ರಾಮಾಯಣ ಮತ್ತು ಮಹಾಭಾರತ. ನೆಕ್ಸ್ಟು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಯಾವುವು ಅಂತ ಕೇಳಿದ್ದಾರೆ. ದರ್ಶನಗಳು ಇದ್ದಾವೆ ನೋಡಿ. ದರ್ಶನಗಳನ್ನು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಅಂತ ಕರೀತಾರೆ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಕ್ಲಾಸ್ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸ್ ಬಂದು ಜೈನ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಥ್ಯಾಂಕ್ ಯು.